ಹೊತ್ತಿನ ಪ್ರಮುಖ ಇವತ್ತು ಸುದ್ದಿ ಏನಿದೆ ಅನ್ನುವಂಥದ್ದನ್ನ ಸುಪ್ರಭಾತ ಸೂಪರ್ ಫಾಸ್ಟ್ 50ಯಲ್ಲಿ ನೋಡ್ತಾ ಹೋಗೋಣ. ಮೈಕ್ರೋ ಫೈನಾನ್ಸ್ಗೆ ಮೂಗುದಾರ ಹಾಕೋದಕ್ಕೆ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ವಾರ್ನಿಂಗು ಜಗದ ಫೈನಾನ್ಸ್ ಸಿಬ್ಬಂದಿಯ ಮೈಚಳಿ ಬಿಡಿಸೋದಕ್ಕೆ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ಜಾರಿಗೆ ಮುಂದಾಗಿದೆ. ಈ ಸುಗ್ರೀವಾಜ್ಞೆಗೆ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಕೂಡ ಸಿಕ್ಕಿದೆ. ಮಸೂದೆ ಜಾರಿ ತರುವ ಬಗ್ಗೆ ಸಂಪುಟದಲ್ಲಿ ಚರ್ಚಿಸಲಾಗಿದ್ದು, ಮಸೂದೆ ಕಾನೂನು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ನಿರ್ಣಯ ಕೈಗೊಳ್ಳುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಕ್ಯಾಬಿನೆಟ್ ಪರಮಾಧಿಕಾರವನ್ನು ನೀಡಿದೆ. ಸಿದ್ದರಾಮಯ್ಯಗೆ ಈ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತವೊಂದೇ ಬಾಕಿ ಇದೆ. ಕಾನೂನು ಮತ್ತು ಹಣಕಾಸು ಇಲಾಖೆ ಅಧಿಕಾರಿಗಳ ತಂಡ ರಚನೆಗೆ ನಿರ್ಧರಿಸಲಾಗಿದೆ. ಕಾಯ್ದೆ ಸಂಪೂರ್ಣ ಸಂವಿಧಾನಬದ್ಧವಾಗಿರಬೇಕು ಮತ್ತು ಯಾವುದೇ ಲೋಪದೋಷಗಳನ್ನು ಹೊಂದಿರಬಾರದು ಅಂತ ಸಭೆಯಲ್ಲಿ ಚರ್ಚಿಸಲಾಗಿದೆ. ಕಾಯ್ದೆಯಲ್ಲಿ ಪೊಲೀಸರಿಗೆ ಹೆಚ್ಚಿನ ಅಧಿಕಾರ, ಒಂಬುಡ್ಸ್ಮನ್ಗಳ ನೇಮಕ ಮಾಡಲು ಸರ್ಕಾರ ನಿರ್ಧರಿಸಿದೆ. ಮೈಕ್ರೋ ಫೈನಾನ್ಸ್ಗೆ ಮೂಗುದಾರ ಹಾಕುವುದಕ್ಕೆ ಸುಗ್ರೀವಾಜ್ಞೆ ಅನುಮೋದನೆ ಪಡೆದು ಸಿಎಂ ಸಿದ್ದರಾಮಯ್ಯ ಸುಮ್ಮನಾಗಲಿಲ್ಲ. ಹೊಸ ಕಾನೂನು ಜಾರಿ ಸಂಬಂಧ ಮತ್ತೊಂದು ಸಭೆಯನ್ನು ನಡೆಸಿದರು. ಹಿರಿಯ ಸಚಿವರು, ಕಾನೂನು ತಜ್ಞ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪವಾದ ಅಂಶಗಳ ಬಗ್ಗೆ ಚರ್ಚಿಸಿದರು. ರಾಯಚೂರು ಜಿಲ್ಲೆ ಲಿಂಗಸಗೂರಿನ ಹಟ್ಟಿಯಲ್ಲಿ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. ವನಜಾಕ್ಷಿ ಎಂಬುವರು 2 ತಿಂಗಳ ಕಂತು ಬಾಕಿ ಉಳಿಸಿಕೊಂಡಿದ್ದಕ್ಕೆ ಫೈನಾನ್ಸ್ ಸಿಬ್ಬಂದಿ, ನಿಮಗೆ ವಯಸ್ಸಾಗಿದೆ, ಯಾರೂ ಮೂಸಲ್ಲ, ನಿಮ್ ಹೆಣ್ಣು ಮಕ್ಕಳನ್ನ ದಂಧೆಗೆ ಬಿಟ್ಟು ಹಣ ಕಟ್ಕೊಡಿ ಅಂತೇಳಿ ಅಸಹ್ಯವಾಗಿ ಮಾತಾಡ್ತಾರೆ ಅಂತ ಟಿವಿ9 ಬಳಿ ಅಳಲು ತೋಡ್ಕೊಂಡಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮವಾಗಿ 14 ಸೈಟ್ ಹಂಚಿಕೆಯನ್ನ ಪಡೆದ ಕೇಸ್ ಮತ್ತೆ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ತಂದೊಡ್ಡಿದೆ. ಜಾರಿ ನಿರ್ದೇಶನಾಲಯದ ಉಪನಿರ್ದೇಶಕರು ಹೊರಡಿಸಿರುವಂತಹ ತಾತ್ಕಾಲಿಕ ಜಪ್ತಿ ಆದೇಶದ 23ನೇ ಪುಟದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಆರೋಪವನ್ನು ಮಾಡಲಾಗಿದೆ. ಪಿಎಂಎಲ್ಎ ಕಾಯ್ದೆ ಸೆಕ್ಷನ್ 3ರ ಅಡಿಯಲ್ಲಿ ಅಕ್ರಮ ಹಣ ವರ್ಗಾವಣೆ ಯತ್ನದ ಆರೋಪದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ ಅಂತ ಆರೋಪಿಸಲಾಗಿದೆ. ಸಿಎಂ ಪತ್ನಿ ಬಿಎಂ ಪಾರ್ವತಿ, ಮಲ್ಲಿಕಾರ್ಜುನ ಸ್ವಾಮಿ, ದೇವರಾಜು ಹೆಸರನ್ನ ಇಡಿ ಉಲ್ಲೇಖಿಸಿದೆ. ಮುಡಾ ಹಿಂದಿನ ಆಯುಕ್ತ ಡಿಬಿ ನಟೇಶ್, ಸಿಎಂ ಪತ್ನಿ ಪಾರ್ವತಿ, ಸಿಎಂ ಆಪ್ತ ಸಹಾಯಕರು ಎನ್ನಲಾದ ಸಿಟಿ ಕುಮಾರ್ ಪಾತ್ರವನ್ನ ಜಾರಿ ನಿರ್ದೇಶನಾಲಯ ಪ್ರಸ್ತಾಪಿಸಿದೆ. 14 ಸೈಟ್ ಹಂಚಿಕೆ ಅಕ್ರಮಗಳು ನಡೆದಿರುವುದು ಹೇಗೆ ಎಂಬುದನ್ನು ಜಾರಿ ನಿರ್ದೇಶನಾಲಯ ತನ್ನ ತನಿಖಾ ವರದಿಯಲ್ಲಿ ಬಹಿರಂಗಪಡಿಸಿದೆ. ಭೂ ಸ್ವಾಧೀನ ಮಾಡಿಕೊಳ್ಳದೆ ಮುಡಾ ತಮ್ಮ ಜಮೀನು ಬಳಸಿಕೊಂಡಿದೆ ಅಂತ ಸಿಎಂ ಪತ್ನಿ ಮಾಹಿತಿಯನ್ನ ನೀಡುತ್ತಾರೆ. ಆದರೆ ಆಗ ಜಮೀನು ಮುಡಾ ಸ್ವಾಧೀನದಲ್ಲೇ ಇತ್ತೇ ಹೊರತು ಪಾರ್ವತಿಯವರ ಸ್ವಾಧೀನದಲ್ಲಿರಲಿಲ್ಲ. ಸಿದ್ದರಾಮಯ್ಯ ಸಿಎಂ ಆಗಿದ್ದು 13/5/2013ರಂದು, ಪತ್ನಿ ಅರ್ಜಿಯನ್ನ ಸಲ್ಲಿಸಿದ್ದು 14/6/2014ರಂದು. ಸಿಎಂ ಪತ್ನಿ ಪತ್ರದಲ್ಲಿನ ಒಂದು ಸಾಲು ಅಳಿಸಿರುವುದು ದಾಖಲೆ ತಿರುಚಿದ್ದಕ್ಕೆ ಸಾಕ್ಷಿಯಾಗಿದೆ ಅಂತ ಉಲ್ಲೇಖಿಸಲಾಗಿದೆ. ಮಾರ್ಚ್ 20, 2021ರ ಮುಡಾ ಸಭೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ಭಾಗಿಯಾಗಿದ್ರು. ಆದರೆ ಸಿದ್ದರಾಮಯ್ಯ ಪತ್ನಿ ಅವರ ಮನವಿ ಮೇರೆಗೆ ಸಭೆಯನ್ನ ಮುಂದೂಡಲಾಯಿತು. ಸಿದ್ದರಾಮಯ್ಯ ಪತ್ನಿಗೆ ಸೈಟ್ ಹಂಚಿಕೆಯ ಒಂದೇ ಉದ್ದೇಶದಿಂದ ಮುಡಾ ಸಭೆ ನಡೆದಿತ್ತು. ಈ ಅಂಶವನ್ನ ಮುಡಾ ಆಯುಕ್ತ ಡಿಬಿ ನಟೇಶ್ ಇಡಿ ಮುಂದಿನ ಹೇಳಿಕೆಯಲ್ಲಿ ತಿಳಿಸಿದ್ದಾರಂತೆ. ಪರಿಹಾರದ ಸೈಟ್ಗಳನ್ನ ಲಾಟರಿ ಹಂಚಿಕೆ ಮಾಡಬೇಕೆಂಬ ನಿಯಮ ಇದೆ. ಆದರೆ ಸಿದ್ದರಾಮಯ್ಯ ಪತ್ನಿಗೆ ಕೊಟ್ಟ ಪರಿಹಾರದ ಸೈಟ್ಗಳನ್ನ ಸ್ವತಃ ಆಯ್ಕೆ ಮಾಡಿತ್ತು ಮುಡಾ ಆಯುಕ್ತ. ಸೈಟ್ ಹಂಚಿಕೆ ವಿಭಾಗ ಮಾಡಬೇಕಿದ್ದಂತ ಕೆಲಸವನ್ನ ಡಿಬಿ ನಟೇಶ್ ಮಾಡಿ ಮುಗಿಸಿದ್ದಾರೆ. ಇದು ಸಿದ್ದರಾಮಯ್ಯ ಪತ್ನಿಗೆ ಅಂದಿನ ಮುಡಾ ಆಯುಕ್ತರು ಆದ್ಯತೆ ನೀಡಿದ್ದಕ್ಕೆ ನಿದರ್ಶನ ಅಂತ ಇಡಿ ಹೇಳಿದೆ. ಮೈಸೂರಿನ ದೇವನೂರು ಬಡಾವಣೆಯಲ್ಲಿ 352 ಸೈಟ್ಗಳಿದ್ರು. ವಿಜಯನಗರ ಬಡಾವಣೆಯಲ್ಲಿ ಪಾರ್ವತಿಯವರಿಗೆ ಸೈಟ್ ಹಂಚಿಕೆ ಮಾಡಲಾಗಿದೆ. ಹರಾಜಿನಲ್ಲಿ ಮಾರಾಟವಾಗಬೇಕಿದ್ದ ಕಮರ್ಷಿಯಲ್ ಸೈಟ್ಗಳನ್ನೇ ಸಿಎಂ ಪತ್ನಿಗೆ ನೀಡಲಾಗಿತ್ತು. ಪರಿಹಾರದ ಸೈಟ್ ಪಡೆಯಲು ಸಿಎಂ ಪತ್ನಿ ಸಾಮಾನ್ಯ ಪ್ರಕ್ರಿಯೆ ಅನುಸರಿಸಿರಲಿಲ್ಲ ಅಂತ ಇಡಿ ಹೇಳಿದೆ. ಇಲ್ಲಿ ಸ್ಟಾಂಪ್ಗೆ ಸಹಿ ಹಾಕಿರೋ ಬಗ್ಗೆ ಸ್ಫೋಟಕ ಅಂಶವನ್ನ ಬಯಲು ಮಾಡಿದ್ದಾರೆ. ಸಿಎಂ ಪತ್ನಿ ನಷ್ಟ ಭರ್ತಿ ಸ್ಟಾಂಪ್ ಪೇಪರ್ ಖರೀದಿಸಿದ್ದು ಇದನ್ನ 2021ರ ನವೆಂಬರ್ 24ರಂದು ಖರೀದಿಸಿದ್ದಾರೆ. ಆದರೆ ಖರೀದಿಗೆ ಮೊದಲೇ ನವೆಂಬರ್ 23ನೇ ತಾರೀಕು ಸಹಿ ಮಾಡಿರೋದು ಅಚ್ಚರಿಗೆ ಕಾರಣವಾಗಿದೆ. ರಾಜಕೀಯ ಒತ್ತಡದಿಂದ ಸಿದ್ದರಾಮಯ್ಯ ಪತ್ನಿಗೆ ಅನುಕೂಲ ಮಾಡಿಕೊಡುವುದಕ್ಕೆ ದಾಖಲೆಗಳನ್ನು ತಿರುಚಲಾಗಿದೆ. ಸಿಎಂ ಪತ್ನಿಗೆ 1991ರ ನಿಯಮಾವಳಿಯಲ್ಲಿ ಸೈಟ್ ಹಂಚಿಕೆ ಮಾಡಲಾಗಿದೆ. ವಿಷಯ ಅಂದ್ರೆ ಆಗ 50-50 ನಿಯಮ ಇರಲಿಲ್ಲ. ಆದರೂ ಸಿದ್ದರಾಮಯ್ಯ ಆಪ್ತ ಸಹಾಯಕ ಸಿಟಿ ಕುಮಾರ್ ಅಲಿಯಾಸ್ ಎಸ್ಜೆ ದಿನೇಶ್ ಕುಮಾರ್ ಪ್ರಭಾವ ಬಳಕೆಯಾಗಿದೆ ಅಂತ ಇಡಿ ಹೇಳಿದೆ. ಮೊನ್ನೆ ರಾಜ್ಯದ 23 ಜಿಲ್ಲೆಗಳ ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡಲಾಯಿತು. ಇದೇ ವಿಚಾರ ಸ್ವಪಕ್ಷದ ನಾಯಕರು ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಮತ್ತೊಂದು ಹಂತದಲ್ಲಿ ಸಿಡಿದೇಳುವಂತೆ ಮಾಡಿದೆ. ಜಿಲ್ಲಾಧ್ಯಕ್ಷರ ಆಯ್ಕೆ ವಿರುದ್ಧ ಸಂಸದ ಡಾಕ್ಟರ್ ಕೆ ಸುಧಾಕರ್ ಧ್ವನಿ ಎತ್ತಿದ್ದಾರೆ. ಚರ್ಚೆ ಆಗದೆ ಪಟ್ಟಿ ಪ್ರಕಟಿಸಿದ್ದಾರೆ ಅಂತ ಗುಡುಗಿದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಆರೋಪಕ್ಕೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ತಿರುಗೇಟನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ನನ್ನದು 0 ಪಾತ್ರ ಅಂತ ಹೇಳಿದ್ದಾರೆ. ಇನ್ನು ಯತ್ನಾಳ್, ಸುಧಾಕರ್ ಹಾಗೂ ವಿಜೇಂದ್ರ ಮಧ್ಯೆ ಸಮಾಧಿ ಸಮರ ನಡೆದಿದೆ. ಎಲ್ಲರನ್ನೂ ಸಮಾಧಿ ಮಾಡ್ತಿದ್ದೀರಿ ಅಂತ ಮೊನ್ನೆ ಬಿವೈವಿ ವಿರುದ್ಧ ಸುಧಾಕರ್ ಗುಡುಗಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರೋ ವಿಜೇಂದ್ರ, ನಿಮಗೆ ಮತ್ತು ನನಗೆ ಗೌರವ ತರಲ್ಲ ಈ ಮಾತುಗಳು ಅಂತ ಹೇಳಿದ್ರೆ, ಭಜನೆ ಮಾಡಿದ್ರೆ ಸಮಾಧಿ ಆಗತ್ತೆ ಅಂತ ಯತ್ನಾಳ್ ಟಕ್ಕರ್ ನೀಡಿದ್ದಾರೆ.
ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಅಖಾಡಕ್ಕಿಳಿದಿದ್ದಾರೆ. ಬೆಳಗಾವಿಯಲ್ಲಿ ಪ್ರಭಾರಿ ಸಬ್ ರಿಜಿಸ್ಟ್ರಾರ್ ಸಂಚೇತ್ ಮುಂಡೇದ್ ಮತ್ತು ಹಾರುಗೇರಿ ವೆಟರ್ನರಿ ಇನ್ಸ್ಪೆಕ್ಟರ್ ಸಂಜಯ್ ಮನೆ ಮತ್ತೆ ಕಚೇರಿಯಲ್ಲಿ ತಲಾಶ್ ನಡೆಸಿದ್ದಾರೆ. ಇನ್ನು ರಾಯಚೂರಿನ ಜಿಲ್ಲಾ ಪಂಚಾಯತ್ ಲೆಕ್ಕಪತ್ರ ಸಹಾಯಕ ನರಸಿಂಹರಾವ್ ಹಾಗೆ ಬಾಗಲಕೋಟೆಯ ಪಿಡಿಒ ಎಸ್ಪಿ ಹಿರೇಮಠ ಮನೆ ಮೇಲೂ ಕೂಡ ಲೋಕ ರೇಡ್ ನಡೆದಿದೆ. ಇಂದಿನಿಂದ ಬಜೆಟ್ ಅಧಿವೇಶನ ಆರಂಭವಾಗ್ತಾ ಇದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವತ್ತು ಜಂಟಿ ಸದನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಇನ್ನು ನಾಳೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕೇಂದ್ರದ ಬಜೆಟ್ ಮಂಡಿಸಲಿದ್ದಾರೆ. ಈ ಬಾರಿ ಬಜೆಟ್ ಅಧಿವೇಶನ 2 ಹಂತಗಳಲ್ಲಿ ನಡೆಯಲಿದೆ. ಇಂದಿನಿಂದ ಫೆಬ್ರವರಿ 13ರವರೆಗೆ ಮೊದಲ ಹಂತ ಮತ್ತು ಮಾರ್ಚ್ 10ರಿಂದ ಏಪ್ರಿಲ್ 4ರವರೆಗೆ 2ನೇ ಹಂತ ನಡೆಯುತ್ತೆ. ಅತ್ಯಾಚಾರ ಪ್ರಕರಣದಲ್ಲಿ ಕಾಂಗ್ರೆಸ್ ಸಂಸದ ರಾಕೇಶ್ ರಾಠೋಡ್ರನ್ನ ಬಂಧಿಸಲಾಗಿದೆ. ಉತ್ತರ ಪ್ರದೇಶದ ಸೀತಾಪುರದ ಕಾಂಗ್ರೆಸ್ ಸಂಸದ ರಾಕೇಶ್ ರಾಠೋಡ್ ತಮ್ಮ ಲೋಹರ್ ಬಾಗ್ನಲ್ಲಿರುವಂತಹ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಕೊತ್ವಾಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಮುನಾ ನದಿ ವಿಚಾರವಾಗಿ ಚುನಾವಣಾ ಆಯೋಗ ನೋಟಿಸ್ ನೀಡಿದ್ದಕ್ಕೆ ಕೇಜ್ರಿವಾಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ನೋಟಿಸ್ ಕಳುಹಿಸಿ ರಾಜಕೀಯ ಮಾಡ್ತಿದ್ದಾರೆ. ವೃತ್ತಿ ಬಳಿಕ ಹುದ್ದೆ ಬಯಸಿದ್ದೀರಾ? ಅದಕ್ಕೆ ಬಿಜೆಪಿಗರ ಮಾತು ಕೇಳಿ ನೋಟಿಸ್ ಕೊಡ್ತಾ ಇದ್ದೀರಿ ಅಂತ ಪ್ರಶ್ನಿಸಿದರು. ಯಮುನೆಯಲ್ಲಿ ವಿಷ ಇದೆ, ಅದಕ್ಕೆ ಹರಿಯಾಣ ಸಿಎಂ ನೀರು ಕುಡಿದಂತೆ ನಟಿಸಿದ್ರು. ಬೇಕಾದ್ರೆ ಅಮಿತ್ ಶಾ, ಹರಿಯಾಣ ಸಿಎಂ ಸೈನಿ ಮತ್ತೆ ರಾಹುಲ್ ಗಾಂಧಿಗೆ ನದಿ ನೀರನ್ನ ಕಳಿಸ್ಕೊಡ್ತೀನಿ, ಅದನ್ನ ಕುಡಿದು ತೋರಿಸ್ಲಿ ಅಂತ ಕೇಜ್ರಿವಾಲ್ ವಿಪಕ್ಷಗಳಿಗೆ ಸವಾಲ್ ಹಾಕಿದ್ದಾರೆ. ದೆಹಲಿ ವಿಧಾನಸಭೆ ಚುನಾವಣೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂತೆಯೇ ಬಿಜೆಪಿ ಮತದಾರರನ್ನ, ಅದರಲ್ಲೂ ಮಹಿಳಾ ಮತದಾರರನ್ನ ಒಲಿಸಿಕೊಳ್ಳಲು ನಾನಾ ಗಿಮಿಕ್ಗಳನ್ನ ಮಾಡ್ತಾ ಇದೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿರುವ ಬಿಜೆಪಿ ಮಹಿಳಾ ಮತದಾರರಿಗೆ ತಾನು ಅಧಿಕಾರಕ್ಕೆ ಬಂದ್ರೆ ತಿಂಗಳಿಗೆ 2,500 ರೂಪಾಯಿ ಕೊಡೋದಾಗಿ ಹೇಳಿ ಪ್ರಮಾಣ ಪತ್ರಗಳನ್ನು ವಿತರಿಸ್ತಾ ಇದೆ. ಈ ಮೂಲಕ ಮಹಿಳೆಯರ ಮತಗಳನ್ನು ಭದ್ರಪಡಿಸಿಕೊಳ್ಳಲು ಮುಂದಾಗಿದೆ. ಕೇಜ್ರಿವಾಲ್ ಮನೆ ಹೊರಗೆ ಕಸ ಸುರಿಯುವ ಮೂಲಕ ಪ್ರತಿಭಟನೆ ನಡೆಸ್ತಾ ಇದ್ದ ಸ್ವಾತಿ ಮಲಿವಾಲ್ ಅವರನ್ನು ಬಂಧಿಸಲಾಗಿದೆ. ದೆಹಲಿಯಿಂದ ಕಸ ತೆಗೆದುಹಾಕಿ ಎಂಬ ಹೆಸರಲ್ಲಿ ಪ್ರತಿಭಟನೆಗೆ ನಿನ್ನೆ ಮುಂದಾಗಿದ್ರು. ಕೂಡಲೇ ಅಲರ್ಟ್ ಆದ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಇದೇ ಫೆಬ್ರವರಿ 1, 2025ರಿಂದ ಮಾರುತಿ ಕಾರ್ಗಳ ಬೆಲೆ ಏರಿಕೆ ಆಗ್ತಾ ಇದೆ. 1,500 ರೂಪಾಯಿಯಿಂದ 32,500 ರೂಪಾಯಿವರೆಗೆ ಏರಿಕೆ ಆಗಲಿದೆ. ಉತ್ಪಾದನಾ ಹಾಗೆ ಕಾರ್ಯಾಚರಣೆ ವೆಚ್ಚಗಳು ಹೆಚ್ಚಾಗ್ತಾ ಇರುವಂತಹ ಕಾರಣ ಈ ನಿರ್ಧಾರಕ್ಕೆ ಬರಲಾಗಿದೆ ಅಂತ ಕಂಪನಿ ತಿಳಿಸಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುಣ್ಯ ಸ್ಮರಣೆ ರಾಜಧಾನಿ ನವದೆಹಲಿಯಲ್ಲಿ ನಡೆಯಿತು. ಜನವರಿ 30ರಂದು ಗಾಂಧೀಜಿ ಗೋಡ್ಸೆ ಗುಂಡಿಗೆ ಬಲಿಯಾದ ದಿನವನ್ನ ಹುತಾತ್ಮರ ದಿನವಾಗಿ ದೇಶದಾದ್ಯಂತ ಆಚರಿಸಲಾಯಿತು. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, ಪ್ರಧಾನಿ ಮೋದಿ ಸೇರಿ ಗಣ್ಯರು ದೆಹಲಿಯಲ್ಲಿ ನಡೆದ ಗಾಂಧಿ ಸ್ಮೃತಿಯಲ್ಲಿ ಪಾಲ್ಗೊಂಡಿದ್ದರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭಮೇಳದಲ್ಲಿ ದೇಶ ವಿದೇಶಗಳಿಂದ ಕೋಟ್ಯಾಂತರ ಭಕ್ತರು ಪಾಲ್ಗೊಳ್ತಿದ್ದಾರೆ. ಅದರಲ್ಲೂ ಈ ಬಾರಿಯ ಕುಂಭಮೇಳದಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾವಿರಾರು ವಿದೇಶಿಗರು ಆಗಮಿಸಿದ್ದಾರೆ. ಅಮೆರಿಕ, ರಷ್ಯಾ, ಕಜಕಿಸ್ತಾನ, ಯುರೋಪ್ ರಾಷ್ಟ್ರಗಳು ಸೇರಿದಂತೆ ಹಲವಾರು ದೇಶಗಳ ನಾಗರಿಕರು ಕುಂಭಮೇಳದಲ್ಲಿ ಪಾಲ್ಗೊಂಡು ಪುನೀತರಾಗ್ತಿದ್ದಾರೆ. ತಿರುಪತಿಯ ತಿರುಮಲ ದೇವಸ್ಥಾನದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪ್ರತಿ ವರ್ಷ ರಥಸಪ್ತಮಿ ಉತ್ಸವ ಆಚರಿಸಲಾಗುತ್ತೆ. ಅದರಂತೆ ಈ ವರ್ಷವೂ ರಥಸಪ್ತಮಿ ಉತ್ಸವಕ್ಕಾಗಿ ತಯಾರಿಗಳು ಈಗ ಆರಂಭ ಆಗಿದೆ. ರಥಸಪ್ತಮಿ ಉತ್ಸವದಲ್ಲಿ ಯಾವುದೇ ಕನ್ಫ್ಯೂಷನ್ ಆಗಬಾರದು ಅಂತ ಈಗಿನಿಂದಲೇ ರಥಗಳು ಸಾಗುವ ಮಾರ್ಗದಲ್ಲಿ ರಿಹರ್ಸಲ್ ಆರಂಭಿಸಲಾಗಿದೆ. ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ನಡೆಯಲಿದೆ. ಸರಣಿಯ 3 ಪಂದ್ಯಗಳ ನಂತರ ಟೀಂ ಇಂಡಿಯಾ 2-1 ಮುನ್ನಡೆಯನ್ನು ಸಾಧಿಸಿದೆ. 3ನೇ ಪಂದ್ಯ ಸೋತಿರುವಂತಹ ಟೀಂ ಇಂಡಿಯಾ 4ನೇ ಟಿ20 ಗೆಲ್ಲೇಬೇಕಾದಂತ ಒತ್ತಡದಲ್ಲಿದೆ. ಭಾರತ ಕ್ರಿಕೆಟ್ ತಂಡದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯಗೆ 4ನೇ ಪಂದ್ಯದಿಂದ ರೆಸ್ಟ್ ನೀಡಬಹುದು ಅಂತ ಹೇಳಲಾಗ್ತಾ ಇದೆ. ಹಾರ್ದಿಕ್ ಬದಲಿಗೆ ಶಿವಂ ದುಬೆ ಅವರನ್ನ ಪ್ಲೇಯಿಂಗ್ 11ನಲ್ಲಿ ಅವಕಾಶ ಕಲ್ಪಿಸಬಹುದು. ಇನ್ನು ವಾಷಿಂಗ್ಟನ್ ಸುಂದರ್ ಮತ್ತು ರವಿ ಬಿಷ್ಣೋಯ್ಗೆ ಇವತ್ತಿನ ಪಂದ್ಯದಿಂದ ಹೊರಗಿಡೋದಕ್ಕೆ ಕೋಚ್ ಗಂಭೀರ್ ಚಿಂತನೆ ನಡೆಸಿದ್ದಾರೆ ಎನ್ನಲಾಗಿದೆ. ಭಾರತ ಕ್ರಿಕೆಟ್ ತಂಡದ ಕಿಂಗ್ ಕೊಹ್ಲಿ 12 ವರ್ಷಗಳ ಬಳಿಕ ರಣಜಿ ಪಂದ್ಯ ಆಡ್ತಾ ಇದ್ದಾರೆ. ದೆಹಲಿ ಪರ ಆಡ್ತಾ ಇರುವಂತಹ ವಿರಾಟ್ ಆಟದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ರೈಲ್ವೇಸ್ ವಿರುದ್ಧ ನಡೀತಾ ಇರುವಂತಹ ಪಂದ್ಯದಲ್ಲಿ ಟಾಸ್ ಗೆದ್ದಿರುವಂತಹ ದೆಹಲಿ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಕೊಹ್ಲಿ ಆಟವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಪಾರ ಅಭಿಮಾನಿಗಳು ಸ್ಟೇಡಿಯಂಗೆ ಲಗ್ಗೆ ಇಟ್ಟಿದ್ದಾರೆ. ಪಂದ್ಯ ನಡೆಯುವಂತ ವೇಳೆ ಆರ್ಸಿಬಿ ಅಂತ ಘೋಷಣೆ ಕೂಗಿ ಕೊಹ್ಲಿಯನ್ನ ಬರಮಾಡಿಕೊಂಡಿದ್ದಾರೆ. ಗಂಗೆಯ ತಟದಲ್ಲಿ ರುದ್ರಾಕ್ಷಿ ಮಾರ್ತಾ ಇದ್ದ ಚಿಗುರಿ ಕಂಗಳ ಚೆಲುವಿಗೆ ಸಿನಿಮಾ ಆಫರ್ ಬಂದಿದೆ. ದಿ ಡೈರಿ ಆಫ್ ಮಣಿಪುರ ಸಿನಿಮಾದಲ್ಲಿ ಮೊನಾಲಿಸಾ ನಟಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಸಿನಿಮಾದ ರೈಟರ್ ಹಾಗೂ ಡೈರೆಕ್ಟರ್ ಸನೋಜ್ ಮಿಶ್ರಾ ಮೊನಾಲಿಸಾ ಮನೆಗೆ ಭೇಟಿ ಕೊಟ್ಟು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ತಡವಾದರೂ ಈ ಸೆಲೆಬ್ರೇಷನ್ ಪ್ರೀತಿಯಿಂದ ತುಂಬಿದೆ ಅಂತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿದ್ದಾರೆ. ಹೃದಯಾಕಾರದ ಕೆಂಪು ಬಲೂನ್ ಮುಂದೆ ನಿಂತು ದರ್ಶನ್ ಪತ್ನಿ ಪೋಸ್ ಕೊಟ್ಟಿದ್ದಾರೆ. ಸದ್ಯ ದರ್ಶನ್ ಜೊತೆ ಕಾಲ ಕಳೆತಿರುವಂತಹ ವಿಜಯಲಕ್ಷ್ಮಿ ಫುಲ್ ಖುಷ್ ಆಗಿದ್ದು ದರ್ಶನ್ ಜೊತೆ ಪ್ರತಿ ಕ್ಷಣ ಎಂಜಾಯ್ ಮಾಡ್ತಿರುವಂತಹ ಪೋಸ್ಟ್ ಅನ್ನ ಹಂಚಿಕೊಳ್ತಾ ಇದ್ದಾರೆ.